ನಮಸ್ತೆ, ಹರೇ ಕೃಷ್ಣ. ಮಾಘ ಮಾಸದ ಶುಕ್ಲ ಪಕ್ಷದ 5ನೇ ದಿನ ಅಂದರೆ ಪಂಚಮಿ ತಿಥಿಯ ದಿನವನ್ನು ವಸಂತ ಪಂಚಮಿ ಎಂದು ಕರೆಯುತ್ತಾರೆ. ಈ ದಿನ ಸರಸ್ವತಿ ದೇವಿಯನ್ನು ಆರಾಧಿಸುತ್ತಾರೆ. ಇನ್ನು ಈ ದಿನದಿಂದಲೇ ವಸಂತ ಋತು ಆಗಮನವಾಗುತ್ತದೆ. ಶ್ರೀಕೃಷ್ಣ ಪರಮಾತ್ಮ ವಸಂತ ಋತುವನ್ನು ಋತುಗಳ ರಾಜ ಎಂದು ಹೊಗಳಿದ್ದಾನೆ. ಉತ್ತರ ಭಾರತದವರಿಗೆ ಬಹಳ ವಿಶೇಷವಾದ ದಿನ, ಶುಭ ಕಾರ್ಯಗಳಿಗೆ ಪ್ರಶಸ್ತವಾದ ದಿನ, ಮುಹೂರ್ತವನ್ನು ನೋಡೋದೇ ಬೇಡ. ವಸಂತ ಪಂಚಮಿಯ ಮಹತ್ವ, ವಿಶೇಷತೆ, ಸರಳ ಪೂಜಾ ವಿಧಾನ, ಮಂತ್ರ, ಯಾವ ವಸ್ತುಗಳನ್ನು ದಾನ ಮಾಡಬೇಕು, ಇನ್ನು ವಸಂತ ಪಂಚಮಿಯನ್ನು ಏಕೆ ಸರಸ್ವತಿ ಜಯಂತಿ ಎಂದು ಆಚರಿಸುತ್ತಾರೆ, ಇನ್ನು ವಸಂತ ಪಂಚಮಿ ದಿನದಂದು ರತಿ ಮನ್ಮಥನನ್ನು ಏಕೆ ಪೂಜಿಸುತ್ತಾರೆ, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಾಘ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ 5ನೇ ದಿನವನ್ನು ವಸಂತ ಪಂಚಮಿ ಅಥವಾ ಸರಸ್ವತಿ ಜಯಂತಿ ಅಥವಾ ಶ್ರೀ ಪಂಚಮಿ ಎಂದು ಕರೆಯುತ್ತಾರೆ. ಈ ದಿನ ವಿದ್ಯೆಯ ಅಧಿದೇವತೆ ತಾಯಿ ಸರಸ್ವತಿ ಆವಿರ್ಭವಿಸಿದ ದಿನ. ದೇವಿ ಭಾಗವತದ ಪ್ರಕಾರ ಸರಸ್ವತಿ ದೇವಿ ಆದಿಶಕ್ತಿಯ 3 ರೂಪಗಳಲ್ಲಿ ಒಬ್ಬಳಾಗಿದ್ದಾಳೆ. ಜ್ಞಾನ, ಸಂಗೀತ, ಕಲೆಗಳ ಅಧಿದೇವತೆ ಸರಸ್ವತಿಯಾಗಿದ್ದಾಳೆ. ಬುದ್ಧಿ ಚುರುಕಾಗಲು, ಕಂಠ ಮಧುರವಾಗಲು, ವಿದ್ಯೆ, ಬುದ್ಧಿ, ನೆನಪಿನ ಶಕ್ತಿ ಸಿದ್ಧಿಸಲು ಸರಸ್ವತಿಯನ್ನು ಆರಾಧಿಸುತ್ತೇವೆ. ವಸಂತ ಋತುವಿನ ದಿನವೇ ಸರಸ್ವತಿ ದೇವಿ ಹುಟ್ಟಿದ ದಿನ ಎನ್ನುತ್ತಾರೆ. ಬ್ರಹ್ಮಾಂಡವನ್ನು ಸೃಷ್ಟಿಸಿದಾಗ ಎಲ್ಲೆಲ್ಲೂ ನಿಶಬ್ದ. ಶಬ್ದವೇ ಇರದ ಬ್ರಹ್ಮಾಂಡದಲ್ಲಿ ಬ್ರಹ್ಮನಿಗೆ ಬಹಳ ಬೇಸರವಾಗುತ್ತೆ. ಬ್ರಹ್ಮಾಂಡವೇ ಖಾಲಿ ಎನ್ನಿಸಿ ಬ್ರಹ್ಮ ತನ್ನ ಶಂಖದಲ್ಲಿದ್ದ ನೀರನ್ನು ತೆಗೆದು ಭೂಮಿ ಮೇಲೆ ಸಿಂಪಡಿಸಿದಾಗ ಆಗ ಭೂಮಿ ಕಂಪಿಸುತ್ತೆ. ಭೂಮಿಯೊಳಗಿನಿಂದ ದೇವಿ ಉದ್ಭವಿಸಿದಳು. ಅವಳೇ ಅವರ ಮಗಳು ಮಾನಸ. ನಾವೆಲ್ಲರೂ ಅವಳನ್ನು ಸರಸ್ವತಿ ದೇವಿ ಎಂದು ಕರೆಯುತ್ತೇವೆ. ದೇವಿಯು ತನ್ನ 4 ಕೈಗಳಲ್ಲಿ ವೀಣೆ, ಪುಸ್ತಕ, ಜಪಮಣಿ, ಕಮಂಡಲ ಹಿಡಿದುಕೊಂಡಿದ್ದಳು. ಸರಸ್ವತಿ ದೇವಿಯ ಜನನದ ನಂತರ ವೀಣೆಯನ್ನು ನುಡಿಸಿದಳು. ಧ್ವನಿ ಹರಡಿದ ತಕ್ಷಣ ಭೂಮಿಯು ಕಂಪಿಸಿತು ಮತ್ತು ಮನುಷ್ಯನಿಗೆ ಧ್ವನಿ ಆಲಿಂಗನವಾಯಿತು. ಸಸ್ಯವರ್ಗ ಮತ್ತು ನೀರಿನ ಹರಿವು ಭೂಮಿಯ ಮೇಲೆ ಬೆಳೆಯುತ್ತಿದೆ ಮತ್ತು ಪ್ರಜ್ಞೆ ಎಲ್ಲರಲ್ಲೂ ಹರಡಲು ಪ್ರಾರಂಭವಾಗುತ್ತೆ. ಆದ್ದರಿಂದ ಈ ದಿನವನ್ನು ಸರಸ್ವತಿ ಜಯಂತಿ ಎಂದು ಆಚರಿಸಲಾಗುತ್ತದೆ. ವಸಂತ ಪಂಚಮಿ ದಿನದಂದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಹಳದಿ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯನ್ನು ಸ್ವಚ್ಛ ಮಾಡಿ ದೇವರಿಗೆ ಹಳದಿ ಬಣ್ಣದ ಸೇವಂತಿಗೆ, ಗುಲಾಬಿ, ದಾಸವಾಳದಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ. ಇನ್ನು ಮೊದಲು ಗಣಪತಿಗೆ ಪೂಜೆ ಮಾಡಿ ವಿದ್ಯಾದೇವತೆ ಸರಸ್ವತಿಗೆ ಪೂಜೆ ಮಾಡಬೇಕಾಗತ್ತೆ. ಸರಸ್ವತಿ ದೇವಿಯ ಅಷ್ಟೋತ್ತರವನ್ನು ಹೇಳಿ ಅರ್ಚನೆ ಮಾಡಬೇಕು. ಸರಸ್ವತಿ ದೇವಿಯ ಚಾಲೀಸ ಅಥವಾ ಸರಸ್ವತಿ ದೇವಿಯ ಮಂತ್ರ ಅಥವಾ ಶ್ಲೋಕವನ್ನು ನೀವು ಮತ್ತು ಮಕ್ಕಳೆಲ್ಲ ಪಠಿಸಬೇಕು. ಈ ದಿನ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸಿದರೆ ತುಂಬ ಒಳ್ಳೆಯದು. ಇವುಗಳನ್ನು ಪಠಿಸಲು ಸಾಧ್ಯವಾಗದವರು ಈ ಸುಲಭವಾದ ಸರಸ್ವತಿ ದೇವಿಯ ಮಂತ್ರವನ್ನು ಪಠಿಸಬೇಕಾಗತ್ತೆ. ಮಂತ್ರ ಬಂದು ಹೀಗಿದೆ: ಓಂ ಸರಸ್ವತಿಯೇ ನಮಃ. ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ಈ ಮಂತ್ರವನ್ನು ಪಠಿಸುವುದರಿಂದ ವ್ಯಕ್ತಿಯಲ್ಲಿನ ಜ್ಞಾನ ವೃದ್ಧಿಯಾಗುತ್ತದೆ ಮತ್ತು ಬುದ್ಧಿವಂತಿಕೆಯು ಹೆಚ್ಚಾಗುತ್ತದೆ. ಜೀವನದಲ್ಲಿ ಯಶಸ್ಸನ್ನು ಬಯಸುವವರು ಸರಸ್ವತಿ ದೇವಿಯ ಮಂತ್ರವನ್ನು ಪಠಿಸುವುದು ಅತ್ಯವಶ್ಯಕ. ನೈವೇದ್ಯಕ್ಕೆ ವಿಶೇಷವಾಗಿ ಕೇಸರಿ ಬಾತ್ ಅಥವಾ ಪಂಚಕಜ್ಜಾಯ ಅಥವಾ ಸಿಹಿ ಅವಲಕ್ಕಿಯನ್ನು ಮಾಡಿ ಎಲ್ಲರಿಗೂ ಹಂಚಬೇಕಾಗತ್ತೆ. ಮಕ್ಕಳು ಸರಸ್ವತಿ ದೇವಿಯನ್ನು ಆರಾಧಿಸಿ ಸ್ತೋತ್ರವನ್ನು ಪಠಿಸಿದರೆ ಮಕ್ಕಳಿಗೆ ಜ್ಞಾನ ವೃದ್ಧಿಯಾಗುತ್ತದೆ. ಸಾಹಿತ್ಯ, ಸಂಗೀತ, ಕಲೆ, ನೃತ್ಯ, ಶಿಲ್ಪಕಲೆ ಸಕಲ ವಿದ್ಯೆಗಳನ್ನು ಅನುಗ್ರಹಿಸುತ್ತಾಳೆ. ಇನ್ನು ಶಾಲೆಗಳಲ್ಲಿ ಆನ್ಯುವಲ್ ಎಕ್ಸಾಮ್ ಅಂದರೆ ಅಂತಿಮ ಪರೀಕ್ಷೆಗೆ ಮೊದಲೇ ಸರಸ್ವತಿ ಪೂಜೆಯನ್ನು ಇದೇ ದಿನ ಆಚರಣೆ ಮಾಡುತ್ತಾರೆ. ಸಗರ ಚಕ್ರವರ್ತಿಯ 60,000 ಮಕ್ಕಳು ಕಪಿಲ ಮುನಿಗಳ ಶಾಪದಿಂದ ಸದ್ಗತಿ ದೊರೆಯದೆ ಅಲೆಯುತ್ತಿದ್ದರು. ಅವರ ಮೋಕ್ಷಕ್ಕಾಗಿ ಕಠಿಣ ತಪಸ್ಸು ಮಾಡುತ್ತಿದ್ದ ಭಗೀರಥನ ಭಕ್ತಿಗೆ ಮೆಚ್ಚಿ ತಾಯಿ ಗಂಗೆ ದರಗಿಳಿದು ಬಂದು ಇಡೀ ಭೂಮಿಯನ್ನೇ ತಂಪಾಗಿಸಿ ಸಗರ ಚಕ್ರವರ್ತಿ ಮಕ್ಕಳಿಗೆ ಮೋಕ್ಷ ಕರುಣಿಸಿದ್ದು ಮಾಘ ಮಾಸದ ವಸಂತ ಪಂಚಮಿ ದಿನದಂದು. ಆ ದಿನ ಗಂಗೆಯಲ್ಲಿ ಸ್ನಾನ ಮಾಡಿದರೆ
ಪುಣ್ಯ ಲಭಿಸುತ್ತದೆ. ದಕ್ಷಪುತ್ರಿ ದಾಕ್ಷಾಯಣಿಯ ಸಾವಿನಿಂದ ಕಂಗೆಟ್ಟ ಶಿವನು ಧ್ಯಾನದಲ್ಲಿ ಮುಳುಗಿರುವಾಗ ಪರ್ವತರಾಜನ ಪುತ್ರಿ ಪಾರ್ವತಿ ದೇವಿಯು ಶಿವನನ್ನು ಒಲಿಸಿಕೊಳ್ಳಲು ಕಠಿಣ ತಪಸ್ಸಿನಲ್ಲಿ ನಿರತಳಾಗ್ತಾಳೆ. ದೇವತೆಗಳಿಗೆ ಕಂಟಕನಾಗಿದ್ದ ತಾರಕಾಸುರನ ಸಂಹಾರಕ್ಕಾಗಿ ಪಾರ್ವತಿಯ ವಿವಾಹ ಅನಿವಾರ್ಯವಾಗಿತ್ತು. ದೇವಾನುದೇವತೆಗಳೆಲ್ಲ ನಿರ್ಧರಿಸಿ ಮನ್ಮಥನನ್ನು ಭೂಮಿಗೆ ಕಳುಹಿಸಿ ಶಿವನ ಧ್ಯಾನ ಭಂಗ ಮಾಡಿ ಪಾರ್ವತಿಯತ್ತ ಮನಸ್ಸು ಒಲಿಯುವಂತೆ ಮಾಡಲು ಪ್ರೇರೇಪಿಸಿದನು. ವಸಂತನೊಂದಿಗೆ ಬಂದ ಮನ್ಮಥ ಹೂ ಬಾಣವನ್ನು ಹೂಡಿ ಶಿವನನ್ನು ಎಚ್ಚರಿಸಿದ ದಿನವೇ ವಸಂತ ಪಂಚಮಿ. ಕೋಪಗೊಂಡ ಶಿವನು ತನ್ನ 3ನೇ ಕಣ್ಣು ತೆರೆದು ಮನ್ಮಥನನ್ನು ಭಸ್ಮ ಮಾಡಿದನು. ಮನ್ಮಥನನ್ನು ಕಳೆದುಕೊಂಡ ರತಿಯ ರೋದನ ಮತ್ತು ಪ್ರಾರ್ಥನೆಗೆ ಮಣಿದು ಶಿವನು ಮನ್ಮಥನನ್ನು ಬದುಕಿಸಿದನು. ಈ ಮೂಲಕ ಶಿವ ಪಾರ್ವತಿಯರ ಕಲ್ಯಾಣಕ್ಕೆ ಮನ್ಮಥನು ಕಾರಣನಾಗುತ್ತಾನೆ. ಹೀಗಾಗಿ ಇದನ್ನು ಮದನ ಪಂಚಮಿ ಎಂದು ಕರೆಯುತ್ತಾರೆ. ಈ ದಿನ ಮನೆಗಳಲ್ಲಿ ರತಿ ಮನ್ಮಥರ ಫೋಟೋ ಇಟ್ಟು ಮದುವೆಯಾದ ಹೆಣ್ಣು ಮಕ್ಕಳು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತದೆ. ವಿವಾಹ ಆಗುವ ಹೆಣ್ಣು ಮಕ್ಕಳು ಪೂಜಿಸಿದರೆ ಮನ್ಮಥನಂತ ಸುಂದರ ರೂಪ, ಶಿವನಂತ ಶಕ್ತಿಶಾಲಿಯಾದ ಪತಿ ದೊರೆಯುತ್ತಾನೆ ಎಂಬ ನಂಬಿಕೆ ಇದೆ. ಇನ್ನು ವಸಂತ ಪಂಚಮಿ ದಿನದಂದು ದಾನ ಮಾಡುವುದು ತುಂಬಾ ಒಳ್ಳೆಯದು. ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಉತ್ತಮ. ವಸಂತ ಪಂಚಮಿ ದಿನದಂದು ಬಡ ಮಕ್ಕಳಿಗೆ ಪುಸ್ತಕ, ಪೆನ್ನು, ಪೆನ್ಸಿಲ್ಲು, ಅಧ್ಯಯನದಲ್ಲಿ ಬಳಸುವ ವಸ್ತುಗಳನ್ನು ದಾನ ಮಾಡಬೇಕಾಗತ್ತೆ. ವಸಂತ ಪಂಚಮಿ ದಿನದಂದು ಸರಸ್ವತಿ ದೇವಿಯನ್ನು ಪೂಜೆ ಮಾಡಿದರೆ ಉತ್ತಮ ನಡವಳಿಕೆ, ಒಳ್ಳೆಯ ಮಾತುಗಾರಿಕೆ, ಕಲೆ, ಸಂಗೀತ, ಚಾತುರ್ಯತೆ, ಜಾಗರೂಕತೆ, ಶಾಂತಿ, ವಿದ್ಯೆಯಲ್ಲಿ ಏಕಾಗ್ರತೆಯನ್ನು ಪಡೆಯಬಹುದು. ದೇವಿಯ ಪೂಜೆಯಿಂದ ಅಜ್ಞಾನ, ದಡ್ಡತನ, ಜಡತ್ವ, ಅಜಾಗರೂಕತೆ, ಚಂಚಲತೆ ದೂರವಾಗುತ್ತದೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಬಾಯ್.